ಸೊ ನಾಳೆ ಪಾರೋನು ಏನು ಮಾಡ್ತಾನೆ, ಏನು ಹೇಳ್ತಾನೆ ಅಂತ ದೇವ್ರಿಗೆ ಇವತ್ತೇ ಗೊತ್ತಿತ್ತು. ನಾಳೆ ನಿನ್ನ ಲೈಫ್ ಹೆಂಗಿರಬೇಕು, ಹೆಂಗೆಲ್ಲ ಸೂಪರಾಗಿರಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ಸೊ ನಿನಗಿಂತ ಒಳ್ಳೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ದೇವರು. ಕೆಂಪು ಸಮುದ್ರ ಎಲ್ಲರಿಗೂ ಓಪನ್ ಆಗಲ್ಲ. ಕೆಂಪು ಸಮುದ್ರ ಇವ್ರಿಗೆ ಮಾತ್ರನೇ ಓಪನ್ ಆಗೋದು. ಯೋರ್ದನ್ಗೆ ಹೋಗಿ ಕಾಲಿಟ್ರು, ಅವ್ರಿಗೆ ಮಾತ್ರ ಓಪನ್ ಆಯಿತು, ಎಲ್ಲರಿಗೂ ಓಪನ್ ಆಗಿಲ್ಲ. ಎಲ್ಲರೂ ಬಂದು ಕಾಲಿಟ್ರು ಓಪನ್ ಆಗಲ್ಲ, ಅದು ಅವ್ರಿಗೆ ಮಾತ್ರನೇ. ನಿನಗೆ ನಡೆಯೋದು ನಿನಗೆ ಮಾತ್ರನೇ. ಎಲ್ಲರೂ ಬರ್ತಾರೆ ಅಂದರೆ ಎಲ್ಲರಿಗೂ ಆಗೋದಿಲ್ಲ, ಅವ್ರು ಬೇರೆ ನೀನು ಬೇರೆ. ನೋಡಿ, ಬೈಬಲಲ್ಲಿ ಎಲ್ಲರಿಗೂ ಮಿರಕಲ್ಸ್ ನಡೀತು, ಆದರೆ ಎಲ್ಲರಿಗೂ ಸೇಮಾಗಿ ರೊಟೀನ್ ಬೇರೆ ಎಲ್ಲರಿಗೂ ಸೇಮಾಗಿ ಒಂದೇ ಥರ ನಡೆದಿಲ್ಲ, ಎಲ್ಲರಿಗೂ ಬೇರೆ ಬೇರೆ ಥರ ನಡೀತು. ಸೊ ನಿನ್ನ ಲೈಫಲ್ಲಿ ಬೇರೆ ಸ್ಟೈಲು, ನನ್ನ ಲೈಫಲ್ಲಿ ಬೇರೆ ಸ್ಟೈಲು. ನನಗೆ ಅಂತ ದೇವರಿಟ್ಟಿರೋ ಪ್ಲ್ಯಾನ್ ಬೇರೆ, ನಿನಗೆ ಅಂತ ದೇವರಿಟ್ಟಿರೋ ಪ್ಲ್ಯಾನ್ ಬೇರೆ. ಬೇರೆಯವ್ರಿಗೆ ಆಗಲ್ಲ, ನಿನಗಾಗುತ್ತೆ. ಅವ್ನು ಮಾಡಿದ್ರೆ ಫೇಲ್ಯೂರ್ ಆಗುತ್ತೆ, ನೀನು ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಸತ್ಯವೇದ ಈ ರೀತಿ ಹೇಳುತ್ತೆ, ಇನ್ ದ ಬಿಗಿನಿಂಗ್ ದೇರ್ ವಾಸ್ ಅ ವರ್ಡ್, ವರ್ಡ್ ವಾಸ್ ವಿತ್ ಗಾಡ್ ಆ್ಯಂಡ್ ದ ವರ್ಡ್ ವಾಸ್ ಗಾಡ್. ಸೊ ಇವಾಗ ನಾವು ವಾಕ್ಯದಲ್ಲಿ ದೇವರನ್ನ ನೋಡೋಕ್ಕಿದ್ದೇವೆ. ಸೊ ಆ ವಾಕ್ಯದ ಮುಖಾಂತರ ದೇವರು ನಮ್ಮೊಂದಿಗೆ ಪ್ರಕಟವಾಗಿ ನಮ್ಮೊಂದಿಗೆ ಮಾತನಾಡಲಿ. ಆ ವಾಕ್ಯದಿಂದ ನಾವು ಬಲ ಹೊಂದಿ ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ಪವಿತ್ರ ಆತ್ಮನು ಆ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವಂತೆ. ನಿನ್ನನ್ನು ನೋಡಬೇಕು ಅಂದಿದ ತಕ್ಷಣ ದೇವರು ಇಲ್ಲಿ ಶರೀರದಲ್ಲಿ ಇಲ್ಲಿ ಪ್ರಕಟವಾಗೋದಿಲ್ಲ, ವಾಕ್ಯದ ಮುಖಾಂತರ ಪ್ರಕಟವಾಗ್ತಾರೆ. ಸೊ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಸೊ ಇವಾಗ ನಾನು ನಿನ್ನನ್ನು ನೋಡಬೇಕು ಅಂದರೆ ದೇವರನ್ನು ಹಾಗೇ ಪ್ರತ್ಯಕ್ಷವಾಗಿ ನೋಡೋದಿಲ್ಲ, ವಾಕ್ಯದ ಮುಖಾಂತರ ದೇವ್ರನ್ನ ನೋಡ್ತೀವಿ. ಆಮೆನ್. ನೋಡಿ, ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ಬಿಡುಗಡೆ ಮಾಡುತ್ತೆ. ಸೊ ಸತ್ಯವನ್ನು ಅರಿತುಕೊಳ್ಳುವಿರಿ ಅಂದರೆ ನಾವೆಷ್ಟು ವಾಕ್ಯನ ಅರ್ಥಕೊಳ್ತೀವಲ್ಲ, ದೇವ್ರ ಬಗ್ಗೆ ಎಷ್ಟು ಅರ್ಥಕೊಳ್ತೀವೋ. ಆಮೆನ್. ನೋ ದ ಟ್ರೂತ್, ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನೋ ದ ಟ್ರೂತ್ ಮೀನ್ಸ್ ನನಗೆ ಜೆನಿಸಿಸ್ ಗೊತ್ತು, ಎಕ್ಸಡಸ್ ಗೊತ್ತು, ಡ್ಯೂಟರ್ನಮಿ ಗೊತ್ತು, ಇದಲ್ಲ. ನೋ ದ ಟ್ರೂತ್ ಮೀನ್ಸ್ ನೋ ಜೀಸಸ್, ನೋ ಯುವರ್ ಗಾಡ್. ಸೊ ವೆನ್ ಯು ನೋ ಅಬೌಟ್ ಯುವರ್ ಗಾಡ್, you will have no fears. Amen. ಸೊ ನಮಗೆ ಧೈರ್ಯ ಇರುತ್ತೆ. ನೋಡಿ, ದೇವ್ರ ಬಗ್ಗೆ ಕೇಳ್ತಾ 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 ನಮ್ಮೊಳಗಡೆ ಒಂದು ಧೈರ್ಯ ಬರುತ್ತೆ. ಬಿಡಪ್ಪ, ದೇವ್ರು ನೋಡ್ಕೊಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇವಾಗ ಹೆಂಗೆ ಅಂದರೆ, ವಾಕ್ಯ ಅನ್ನೋದು ನಮ್ಮೊಳಗಡೆ ಒಂದು ಫ್ಯೂಯಲ್ ಇದ್ದಂಗೆ. ನಾವೇನು ಅನ್ಕೊತೀವಿ, ಒಂದೊಂದು ಸತಿ ಇವತ್ತು ಟೈಮ್ ಇಲ್ಲ, ಇನ್ನೊಂದು ಸತಿ ನೋಡ್ಕೊಳ್ಳೋಣ, ಇನ್ನೊಂದು ಸತಿ ವಾಕ್ಯ ಕೇಳೋಣ ಅಂತ ಅಂದ್ಕೊಂಡ್ಬಿಡ್ತೀವಿ. ಇವಾಗ ನಾವು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರ, ಅರ್ಜೆಂಟು, ಪೆಟ್ರೋಲ್ ಬಂಕ್ ಹೋಗೋಕ್ಕೆ ಟೈಮ್ ಇಲ್ಲ, ಟೂ ವೀಲರಲ್ಲೋ ಅಥವಾ ಫೋರ್ ವೀಲರಲ್ಲೋ ಹೋಗ್ತಾ ಇರ್ತೀರ, ಅಯ್ಯೋ ಪೆಟ್ರೋಲ್ ಬಂಕಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಇನ್ನೊಂದು ಸತಿ ನೋಡೋಣ ಅಂದರೆ ಎಲ್ಲಿ ನಿಂತಿರಬೇಕು? ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಿಂತಿರ್ತೀವಿ ಹೊರ್ತು ಡೆಸ್ಟಿನಿಗೆ ಹೋಗಿ ರೀಚ್ ಆಗೋದಿಲ್ಲ. ಸೊ ಫ್ಯೂಯಲ್ ಇದ್ರೇ ಹೋಗೋಕ್ಕಾಗೋದು. ಅದೇ ರೀತಿಯೇ ವಾಕ್ಯ ಇದ್ರೇ ನಮ್ಮ ಡೆಸ್ಟಿನಿ ರೀಚ್ ಮಾಡೋಕ್ಕಾಗೋದು. ಸೊ ವಾಕ್ಯನ ಕೇಳ್ತಾ ಕೇಳ್ತಾ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ, ನಮ್ಮ ತೀರ್ಮಾನಗಳು ಚೇಂಜ್ ಆಗುತ್ತೆ, ಯೋಚನೆಗಳು ಬದಲಾವಣೆ ಆಗುತ್ತೆ. ಈಗ ನಾವು 6 ದಿವಸ ಕೆಲಸ ಮಾಡ್ತೀವಿ, ಒಂದು ದಿನ ಕುಂತ್ಕೊಂಡು ನಾವೇನು ಮಾಡ್ತೀವಿ? ವಾಕ್ಯನ ಕೇಳ್ತಾ ಇರ್ತೀವಿ. ನೋಡಿ, ವೆನ್ ವಿ ಹಿಯರ್ ದ ವರ್ಡ್ ವಿ ವಿಲ್ ಚೇಂಜ್ ಅವರ್ ಮೈಂಡ್ ಸೆಟ್. ಒಂದೊಂದು ಸತಿನೂ ವಾಕ್ಯ ಕೇಳ್ತಾ ಕೇಳ್ತಾ ಏನಾಗುತ್ತೆ, ಯೋಚನೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಅವರ್ ಮೈಂಡ್ ವಿಲ್ ಬಿ ಚೇಂಜಿಂಗ್. ಇವಾಗ ಒಂದು ಭಾನುವಾರ ಬಂದಿದ್ದ ತಕ್ಷಣ, ಈ ವಾರ ವಾಕ್ಯ ಕೇಳಿದ ತಕ್ಷಣ ನಮಗೆ ಹೊಸ ತೀರ್ಮಾನಗಳು ಬಂದ್ಬಿಡುತ್ತೆ, ಹೊಸ ಯೋಚನೆಗಳು ಬರುತ್ತೆ. ಇವಾಗ ಒಂದು ವೇಳೆ ನಾವು ಮಿಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಹೋದ ವಾರ ಯಾವ ದುಃಖದಲ್ಲಿದ್ವೋ, ಹೋದ ವಾರ ಯಾವ ಪ್ರಾಬ್ಲಮ್ಮಲ್ಲಿದ್ವೋ, ಹೋದ ವಾರ ಯಾವುದ್ರಲ್ಲಿ ನಾವು ಸಿಕ್ಕಾಕೊಂಡಿದ್ವೋ ಅದರಲ್ಲೇ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತೀವಿ, ಹಂಗೆ ಹೋಗ್ತಾ ಇರ್ತೈತೆ. ಸೊ ಹಳೇ ಯೋಚನೆಯಿಂದ ಹೊಸ ಯೋಚನೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ದಿವಸ ಏನಾಗುತ್ತೆ ಅಂದರೆ, ನಮ್ಮ ಮೈಂಡ್ ರಿನ್ಯೂ ಆಗಿ ಇವತ್ತಿಂದ ಹೊಸ ಹೊಸ ಯೋಚನೆಗಳನ್ನು ಮಾಡೋ ಥರ, ಹೊಸ ಹೊಸ ತೀರ್ಮಾನಗಳನ್ನು ಮಾಡೋ ಥರ ದೇವರು ಸಹಾಯ ಮಾಡ್ತಾರೆ.
ಆಮೇಲೆ ಸೊ ನಾವು ವಾಕ್ಯನ ಮಿಸ್ ಮಾಡಿದಾಗ ಅಥವಾ ಆರಾಧನೆಯನ್ನು ಮಿಸ್ ಮಾಡಿದಾಗ ನಾವೇನು ಆಗ್ತೀವಿ ಅಂದರೆ ಲಾಸ್ಟ್ ವೀಕ್ ಏನು ಅದನ್ನೇ ಯೋಚನೆ ಮಾಡ್ಕೊಂಡು ಕುಂತಿದ್ದೀವೋ ಈ ವಾರನೂ ನಾವೇನು ಮಾಡಿಬಿಡ್ತೀವಿ, ಅದರಲ್ಲೇ ಇರ್ತೀವಿ, ಯಾವ ಬದಲಾವಣೆಯೂ ಇಲ್ಲ. ಇವತ್ತು ಈ ವಾಕ್ಯಗಳು ನಿಮ್ಮ ಯೋಚನೆಗಳನ್ನು ಬದಲಾವಣೆ ಮಾಡುತ್ತೆ, ನಿಮ್ಮ ಫೈನಾನ್ಸನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಪ್ರಾರ್ಥನೆ ಜೀವಿತಗಳನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಮನೋ ಯೋಚನೆಗಳನ್ನು ಚೇಂಜ್ ಮಾಡುತ್ತೆ, ದೇವರೊಂದಿಗಿರುವಂಥ ಐಕ್ಯತೆಯನ್ನು ಚೇಂಜ್ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. Praise the Lord. So when we hear the message about grace, ಕೃಪೆ ಬಗ್ಗೆ ಕೇಳ್ತಾ ಮೈಂಡ್ ರಿನ್ಯೂ ಆಗುತ್ತೆ. ನೋಡಿ, ಕೆಲವರು ಪಾಸ್ಟರ್ ಪ್ರೇಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಪ್ರಾರ್ಥನೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾನೇನು ಹೇಳ್ತೇನೆ ಅಂದರೆ ಪ್ರಾರ್ಥನೆಗಿಂತ ಗ್ರೇಸ್ ಆಫ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಸೊ ಪ್ರಾರ್ಥನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಫಸ್ಟ್ ಗ್ರೇಸು, ಆಮೇಲೆ ಪ್ರೇಯರ್. ಇವತ್ತು ಕೆಲವ್ರು ಏನು ಹೇಳ್ತಾರೆ ಅಂದರೆ ಇಲ್ಲ ಗ್ರೇಸ್ ಎಲ್ಲ ಏನೂ ಇಲ್ಲ, ಫಸ್ಟು ಪ್ರೇಯರೇ ಇಂಪಾರ್ಟೆಂಟು ಅಂತ ಕೆಲವ್ರು ಹೇಳ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ ರಕ್ಷಣೆ ಹೊಂದಿದ ಮೇಲೆ ಪ್ರೇಯರು. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಹೂ ಪ್ರೇಡ್ ಫಾರ್ ಯು. ಸೊ ಪ್ರಾರ್ಥನೆ ಅನ್ನೋದು ರಕ್ಷಣೆ ಆಗಿದ್ಮೇಲೆ, ಇವತ್ತು ನಮಗೆ ಯೇಸು ಸ್ವಾಮಿ ಗೊತ್ತು, ದೇವ್ರ ಬಗ್ಗೆ ಗೊತ್ತು, ಇವತ್ತು ನಾವು ಪ್ರೇಯರ್ ಅಂತ ಇದ್ದೀವಿ. ಓಕೆ, ರೈಟ್. ಬಿಫೋರ್ ಯು ಗಾಟ್ ಸೇವ್ಡ್, ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಆ ಕೃಪೆನೇ ನಿನ್ನನ್ನು ರಕ್ಷಣೆ ಮಾರ್ಗದಲ್ಲಿ ತಗೊಂಡ್ಬಂದಿದ್ದು. ಸೊ ಫಸ್ಟ್ ವಿ ಶುಡ್ ಮ್ಯಾಗ್ನಿಫೈ ಗ್ರೇಸ್ ಆಫ್ ಗಾಡ್, ಲವ್ ಆಫ್ ಗಾಡ್. ಓ ಮೈ ಗಾಡ್. ಸೊ ಇಂಥ ಒಳ್ಳೆ ದೇವ್ರನ್ನ ನಾವು ನೋಡೋಣ, ಈ ದೇವ್ರ ಬಗ್ಗೆ ಕೇಳೋಣ, ಈ ದೇವ್ರ ಬಗ್ಗೆ ಇನ್ನೂ ಅರ್ಥಕೊಳ್ಳೋಣ. ದೇವರನ್ನು ತಿಳ್ಕೊಳ್ತಾ ದೇವರೊಂದಿಗೆ ಇರುವಂಥ ಐಕ್ಯತೆ, ದೇವರ ಚಿತ್ತ ಏನು, ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ಲ್ಯಾನ್ ಏನು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಶಿಷ್ಯರು, ಪೇತ್ರನು ದೇವರೊಂದಿಗೆ ಇದ್ದವನು, ಯೇಸು ಸ್ವಾಮಿ ಜೊತೆ ಇದ್ದವನು. ಸೊ ಯೇಸು ಸ್ವಾಮಿ ಮಾತನಾಡಿದನಲ್ಲ ಅವನು ಕೇಳಿದ. ಸೊ ಯೇಸು ಸ್ವಾಮಿ ಇದ್ದಾಗ ಅವನಿಗೆ ಒಂದು ಮಾತು ಹೇಳಿದರು, ನೀನು ವಯಸ್ಸಾದಾಗ ನಿನಗೆ ಹಿಂಗೆಲ್ಲ ಇರುತ್ತಪ್ಪ ಅಂತ. ಸೊ ಯೇಸು ಸ್ವಾಮಿ ಸತ್ತ ಮೇಲೆ ಅವನ್ನ ಸೆರೆಮನೆಯಲ್ಲಿ ಹಾಕ್ಬಿಟ್ಟು ಅವನಿಗೆ ಏನು ಹೇಳಿದ್ರು ಅಂದರೆ, ಮಾರನೇ ದಿನ ಬೆಳಿಗ್ಗೆ ಅವನ ತಲೆನ ಎತ್ತುತ್ತಾರೆ. ಅಂದರೆ ಬೆಳಿಗ್ಗೆ ಪ್ರಾಣ ಹೋಗುತ್ತೆ, ಸಾಯುತ್ತೆ, ನೀನು ಸಾಯ್ತೀಯಪ್ಪ ಅಂತ ಅವ್ನಿಗೊಂದು ಇನ್ಫಾರ್ಮೇಷನ್ ಹಾಕಿ ಅವನ್ನ ಸೆರೆಮನೆಯಲ್ಲಿ ಇಟ್ಬಿಟ್ರು. ಸತ್ಯವೇದ ಹೇಳುತ್ತೆ, ಅವನು ಆ ರಾತ್ರಿ ನಿದ್ದೆ ಮಾಡಿಕೊಂಡಿದ್ದಂತೆ. ದೇವದೂತರು ಬಂದು ತಟ್ಟಿ ಎಬ್ಸೋ ಥರ ಮಲಗಿದ್ನಂತೆ. ಸೊ ದೇವರು ಅವನ್ನ ನೋಡಿದಾಗ ಯಾವ ರೀತಿ ನೋಡಿರ್ಬೋದು ಗೊತ್ತಾ? ಆಹಾ, ಗಾಡ್ ವುಡ್ ಹ್ಯಾವ್ ಎಂಜಾಯ್ಡ್ ಈ ಸ್ಲೀಪ್ ಬೈ ಸೀಯಿಂಗ್ ಹಿಮ್ ಸ್ಲೀಪ್. ನೋಡಿ, ಆ ಸ್ಲೀಪಿಂಗನ್ನ ನೋಡಿ ದೇವರು ಬೆಳಿಗ್ಗೆ ತಲೆ ಎತ್ತುತ್ತಾರೆ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ನೋಡಿ ನನ್ನ ಮಗ. ಅಂದರೆ ಏನು ಗೊತ್ತಾ, ಯಾರು ಏನು ಹೇಳ್ತಾರೋ ಮುಖ್ಯ ಅಲ್ಲ, ದೇವ್ರು ನನಗೆ ಏನು ಹೇಳಿದ್ರೋ ಅದೇ ಮುಖ್ಯ. ಇವತ್ತು ಲೋಕ ನನ್ನ ಬಗ್ಗೆ ಏನು ಹೇಳುತ್ತೋ ಗೊತ್ತಿಲ್ಲ, ಇವತ್ತು ಬೇರೆಯವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೋ ಗೊತ್ತಿಲ್ಲ, ವಾಕ್ಯ ನಿನ್ನ ಮೇಲೆ ಏನು ಹೇಳುತ್ತೋ ಅದೇ ನಡೆಯೋದು. ಸೊ ಇವನು ಯೇಸು ಸ್ವಾಮಿ ಜೊತೆ ಇದ್ದಾಗ ದೇವ್ರು ಹೇಳಿದ್ರು, ನೋಡಪ್ಪ ನೀನು ಹಿಂಗಿರ್ತೀಯ ಅಂತ. ಸೊ ಅವನ್ನ ಕಟ್ಟಾಕಿ ಸೆರೆಮನೆಯಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ನಿನ್ನ ತಲೆ ಹೋಗುತ್ತೆ. ಇವಾಗ ನೋಡಿ ಎಕ್ಸಾಂಪಲ್, ಉದಾಹರಣೆ, ನಾಳೆ ಬೆಳಿಗ್ಗೆ ನೀವು ಇರಲ್ಲ, ಒಂದಿನನೇ ಡಾಕ್ಟ್ರು ಟೈಮ್ ಕೊಟ್ಟರು, ನಾಳೆ ಸತ್ತೋಗ್ತೀರ ಅಂದರೆ ನೈಟ್ ಯಾರಿಗಾದ್ರೂ ನಿದ್ದೆ ಬರುತ್ತೆ. ಆದರೆ ಇಲ್ಲಿ ಒಬ್ಬ ಬೆಳಿಗ್ಗೆ ನಿನ್ನ ತಲೆ ಎತ್ತುತ್ತಾರಪ್ಪ, ನೀನು ನಾಳೆ ಬೆಳಿಗ್ಗೆ ಸಾಯ್ತೀಯ ಅಂದಿದ ತಕ್ಷಣ ಅಂತ ಹೇಳಿದ್ರು ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾವನಂದರೆ ಅವನಿಗೆ ಯಾರು ಏನು ಹೇಳ್ತಾರೆ ಮುಖ್ಯ ಇಲ್ಲ, ನನಗೆ ದೇವ್ರು ಏನು ಹೇಳಿದ್ರು ಅನ್ನೋದೇ ಮುಖ್ಯ. ನಾನೇನು ಹೇಳ್ತೀನಿ, ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ಮುಖ್ಯ ಅಲ್ಲ, ನನ್ನ ಬಗ್ಗೆ ಯಾರು ಏನು ಹೇಳ್ತಾರೆ ಮುಖ್ಯ ಅಲ್ಲ, ನನ್ನ ಬಗ್ಗೆ ದೇವ್ರು ಏನು ಹೇಳ್ತಾರೆ ಅನ್ನೋದೇ ಮುಖ್ಯ. ನಾಳೆ ಏನಾಗುತ್ತೆ ಅನ್ನೋದು ದೇವ್ರಿಗೆ ಗೊತ್ತು. ಈಗ ಪೇತ್ರನ ಅಷ್ಟು ಚೆನ್ನಾಗಿ ಸೂಪರಾಗಿ ನಿದ್ದೆ ಮಾಡಿದ ಕಾರಣ ಏನು ಗೊತ್ತಾ, ನಾಳೆ ಏನು ಅನ್ನೋದು ಅವನಿಗೆ ಗೊತ್ತಿತ್ತು. ಅವ್ನಿಗೆ ಯಾವ್ದು ಜ್ಞಾಪನ ಬಂತು, ನಾಳೆ ಕೋಳಿ 3 ಸತಿ ಕೂಗೋದಕ್ಕಿಂತ ಮುಂಚೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ ಅಂತ ದೇವ್ರಿಗೆ ಗೊತ್ತಿತ್ತು.
ನಾನು ಇವತ್ತು ಚೆನ್ನಾಗಿ ಮಲ್ಕೊಳ್ತೀನಿ, ಯಾಕಂದರೆ ನಾಳೆ ಏನು ಅಂತ ದೇವ್ರಿಗೆ ಗೊತ್ತು. ಆ ಭಾರದ ಮೇಲೆ ಅವ್ನು ಚೆನ್ನಾಗಿ ಮಲ್ಕೊಂಡಿದ್ದಿದ್ದು. ಫರೋಹನು ಮೋಶೆಗೆ ದೇವ್ರು ಹೇಳ್ತಾರೆ, ನೀನು ಹೋಗಿ ನಾಳೆ ಫರೋಹನ ಹತ್ರ ಮಾತಾಡು, ಆದರೆ ಅವನೇನು ಮಾಡಲ್ಲ, ನಿಮ್ಮನ್ನು ಬಿಡಲ್ಲ. ಸೊ ಮೋಶೆಗೆ ದೇವ್ರು ಹೇಳ್ತಾರೆ, ನೀನು ಹೋಗಿ ಮಾತಾಡು, ಆದರೆ ಅವನೇನು ಮಾಡಲ್ಲ, ಬಿಡಲ್ಲ. ಸೊ ಅವ್ನು ಬಿಡಲ್ಲ ಅಂತ ಯಾರಿಗೆ ಗೊತ್ತಿತ್ತು. ಸೊ ನಾಳೆ ಫರೋಹನು ಏನು ಮಾಡ್ತಾನೆ, ಏನು ಹೇಳ್ತಾನೆ ಅಂತ ದೇವ್ರಿಗೆ ಇವತ್ತೇ ಗೊತ್ತಿತ್ತು. ನಾಳೆ ನಿನ್ನ ಲೈಫ್ ಹೆಂಗಿರಬೇಕು, ಹೆಂಗೆಲ್ಲ ಸೂಪರಾಗಿರಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ಸೊ ನಿನಗಿಂತ ಒಳ್ಳೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ದೇವರು. ಸೊ ಸರ್ಪ್ರೈಸಿಂಗ್ ಮಾತ್ರ ಎದುರು ನೋಡಿ. ಒಂದೊಂದು ದಿನವೂ ಏನು ಎದುರು ನೋಡಬೇಕು, ಸರ್ಪ್ರೈಸಿಂಗ್. ನಾಳೆ ಏನು ದೇವ್ರು ಸರ್ಪ್ರೈಸ್ ಇಟ್ಟಿರ್ತಾರೋ ನನ್ನ ಲೈಫಲ್ಲಿ. ಒಂದೊಂದು ದಿನವೂ ದೇವರು ನಮ್ಮನ್ನು ನಡೆಸ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ, ನಾನು ಇದನ್ನು ಯೋಚನೆ ಕೂಡ ಮಾಡಿಲ್ಲ, ದೇವ್ರು ಇಷ್ಟು ಸರ್ಪ್ರೈಸ್ ಲೈಫಲ್ಲಿ ಇಟ್ಟಿದ್ದಾರಾ, ಥ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಸಡನ್ನಾಗಿ ಒಂದು ನ್ಯೂಸ್ ಬರುತ್ತೆ, ಪೇತ್ರನ್ ನಾಳೆ ಈ ರೀತಿ ಆದರೂ ಆಗ್ಬೋದು, ಒಂದು ವೇಳೆ ತಲೆನ ಎತ್ಬೋದು ಅಂತ ಅವ್ನು ನೆಮ್ಮದಿಯಾಗಿ ಮಲ್ಕೊಳ್ತಾನೆ. ಯಾಕೆ ಗೊತ್ತಾ, ನಾಳೆ ಏನು ಅನ್ನೋದು ಈ ನೋಸ್ ಎವ್ರಿಥಿಂಗ್. ಡಾಕ್ಟ್ರು ಒಂದು ವೇಳೆ ನೀನು ನಾಳೆ ಇರಲ್ಲ ಅಂತ ಹೇಳಿದ್ರು ನೀನು ಹೋಗಿ ಚೆನ್ನಾಗಿ ಮಲ್ಕೊಬೇಕು, ಅದೇ ನಂಬಿಕೆ. ನಾಳೆ ಮನೆ ಖಾಲಿ ಮಾಡಬೇಕು ಅಂತ ಓನರೇ ಹೇಳ್ಬಿಟ್ರು ನೀವು ಇವತ್ತು ಚೆನ್ನಾಗಿ ಮಲ್ಕೊಂಡ್ಬಿಡ್ಬೇಕು. ನಾಳೆ ನಿಮ್ಮನ್ನು ಕೆಲಸದಿಂದ ಎತ್ಬಿಡ್ತಾರೆ ಅಂತ ಗೊತ್ತಿದ್ರೂ ಇವತ್ತು ಚೆನ್ನಾಗಿ ನಿನಗೆ ನಿದ್ದೆ ಬರಬೇಕು, ಅದೇ ನಂಬಿಕೆ. ನೋಡಿ, ನಂಬಿಕೆ ಬಗ್ಗೆನೂ ಮೆಸೇಜ್ ರೆಡಿ ಮಾಡ್ತಾ ಇದ್ದೀನಿ. ಫೇತ್ ಅಂದರೆ ಏನು ಗೊತ್ತಾ, ಎಲ್ಲ ದೇವ್ರು ಮಾಡ್ತಾರೆ ಅಂತ ನಾನು ಸುಮ್ಮನೆ ಮಲ್ಕೊಂಡೇ ಇರಬೇಕು ಅನ್ನೋದು ಕೆಲವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಫೇತ್ ಆ್ಯಂಡ್ ವರ್ಕ್ ಬೋತ್ ಆರ್ ಕನೆಕ್ಟೆಡ್. ಸೊ ಎರಡು ವಿಧವಾದಂಥ ನಂಬಿಕೆ ಇದೆ. ಒಂದು ನಂಬಿಕೆ ಏನು ಗೊತ್ತಾ, ದೇವರೆಲ್ಲ ಮಾಡ್ತಾರೆ ಬಿಡು ಅನ್ನೋ ಸೈಲೆಂಟಿಗಿರೋದು. ಇನ್ನೊಂದು ದೇವ್ರು ನನಗಾಗಿ ಎಲ್ಲ ಮಾಡಿದ್ದಾರೆ ಅನ್ನೋ ಖುಷಿಯಲ್ಲಿ ಓಡೋದು. ಸೊ 2 ಟೈಪ್ಸ್ ಆಫ್ ಫೇತ್ ಇದೆ. ಅದನ್ನು ದೇವ್ರ ಚಿತ್ತ ಆದರೆ ಇವತ್ತು ನೋಡೋಣ, ಇಲ್ಲಾಂದರೆ ಬರುವಂಥ ದಿನಗಳಲ್ಲಿ ನೋಡೋಣ. ಸೊ ಫೇತ್ ಆ್ಯಂಡ್ ಒಬೀಡಿಯನ್ಸ್ ಬೋತ್ ಆರ್ ಕನೆಕ್ಟೆಡ್. ಕೆಲವರು ಹೇಳ್ತಾರೆ, ಫಸ್ಟ್ ನಾನು ನಂಬಿದ್ದೀನಿ, ದೇವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಐತೆ. ಸೊ ನಾನು ನಂಬಿದ್ದೀನಿ ಅಂತ ಕೆಲವ್ರು ಕುಂತಿರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ನಂಬಿ ಸುಮ್ಮನೆ ಕುಂತಿದ್ರೆ ಆಗಲ್ಲ, ನಂಬಿದ್ರೆ ಏನಾದರೂ ನಾವು ಮಾಡಬೇಕು. ಎಲ್ಲರೂ ಹೇಳಿ, ಓ ಮೈ ಗಾಡ್. ಫೇತ್ ಆ್ಯಂಡ್ ವರ್ಕ್ಸ್ ಬೋತ್ ಆರ್ ಕನೆಕ್ಟೆಡ್. ನಂಬಿಕೆನೂ ನಮ್ಮ ಕ್ರಿಯೆಗಳು ಎರಡು ಸಂಬಂಧ ಇದೆ. ಇವತ್ತು ಕೆಲವರು ಗ್ರೇಸ್ ಪ್ರೀಚಿಂಗ್ ಕೇಳೋರು ಏನು ಮಾಡ್ತಾರೆ ಗೊತ್ತಾ, ನಂಬಿದ್ದೀನಿ ಫಸ್ಟ್ ದೇವ್ರು ಒಂದು ದಿವಸ ಎಲ್ಲ ನಾನೇನು ಹೇಳ್ತೇನೆ, ದೇವ್ರು ಒಂದು ದಿವಸ ಮಾಡ್ತಾರೆ, ಒಂದು ದಿವಸ ಎಲ್ಲ ಇವತ್ತು ನೀನೇನು ಮಾಡ್ತೀಯ ಪ್ರಸಂಗ ಕೇಳಿ, ಇವತ್ತು ನೀನೇನು ತೀರ್ಮಾನ ಮಾಡ್ತೀಯ ಪ್ರಸಂಗ ಕೇಳಿ. ಇವತ್ತೊಂದು ತೀರ್ಮಾನ ನಾವು ಎತ್ತಿಲ್ಲ ಅಂದರೆ ಹೆಂಗಾದರೂ ಹೋಗಲಿ ಬಿಡು, ನಂಬಿದ್ದೀನಿ ನೋಡ್ಕೊಳ್ಳೋಣ ಅಂತ. ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನೀವಿರೋ ಮನೆ ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ವಾಟ್ ಯು ವಿಲ್ ಡು? ಎದುರುಗಡೆ ಇರೋನು ಹೇಳ್ತಾನೆ, ಅಯ್ಯೋ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೊರಗಡೆ ನಿಮ್ಗೆ ಗೊತ್ತಿಲ್ಲ, ಮೇಲಿಂದ ಬೆಂಕಿ ಉರಿತೈತೆ, ಏನು ಹೇಳ್ತೀರಾ? ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ತೀರಾ? ಅಥವಾ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀರಾ? ಯಾಕೆ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀರಾ? ಅವನು ಹೇಳ್ತಾನೆ ಹೊರಗಡೆ ಇರೋನು ಬೆಂಕಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಒಬ್ಬರು ಹೇಳ್ತಾರೆ, ದೇವ್ರು ನಿನ್ನ ಹತ್ರ ಮಾತಾಡ್ತಾರೆ ಅಂದರೆ, ಇಫ್ ಯು ಆರ್ ಸಿಟ್ಟಿಂಗ್ ಕ್ವೈಟ್ಲಿ, ಹೆಂಗೋ ಮನೆ ಸುಟ್ಟಾಗಲಿ ಬಿಟ್ಟು ದೇವ್ರು ನೋಡ್ಕೊಳ್ತಾರೆ ಅನ್ನೋ ಥರ. ಸೊ ಯುವರ್ ಹೌಸ್ ಇಸ್ ಬರ್ನಿಂಗ್ ಫೈರ್ ಅಂತ ಹೇಳಿದ್ರೆ ಯು ವಿಲ್ ಡೂ ಸಮಥಿಂಗ್. ಸೊ ಫೇತ್ ಅನ್ನೋದು ಹಂಗೆ, ಯು ಕಾಂಟ್ ಸಿಟ್ ಕ್ವೈಟ್ಲಿ. ಫೇತ್ ಮೀನ್ಸ್ ಯು ಕಾಂಟ್ ಸಿಟ್ ಕ್ವೈಟ್ಲಿ. ನಂಬಿಕೆ ಅನ್ನೋದು ನೀನು ಸುಮ್ಮನೆ ಕುಂತ್ಕೊಂಡಿದ್ದೀನಿ ಅಲ್ಲ. ಯು ವಿಲ್ ಸ್ಟಾರ್ಟ್ ಡೂ ಸಮಥಿಂಗ್. ಯು ಹ್ಯಾವ್ ಟು ಡೂ ಸಮಥಿಂಗ್. ಯು ವಿಲ್ ಡೂ ಸಮಥಿಂಗ್. ದಟ್ ಈಸ್ ಕಾಲ್ಡ್ ಫೇತ್. ನೋಡಿ, ನಾವು ನಂಬಿಕೆಯಲ್ಲಿ ಹಾಡು ಕಟ್ಟಕ್ಕೆ ಹೋಗ್ತೀವಿ, ನಂಬಿಕೆಯಲ್ಲಿ ಶೂಟಿಂಗ್ ಹೋಗ್ತೀವಿ, ನಂಬಿಕೆಯಲ್ಲಿ ಪ್ರಸಂಗ ಮಾಡ್ತೀವಿ. ಯಾವುದು ಇಟ್ಟಾಗುತ್ತೋ ಗೊತ್ತಿಲ್ಲ. ದೇವ್ರ ಚಿತ್ತ ಆದರೆ ಮತ್ತೆ ಬುಧವಾರನೂ ಒಂದು ಸ್ಟಾರ್ಟ್ ಮಾಡ್ತೀವಿ. ಈ ಚರ್ಚಲ್ಲಲ್ಲ, ಆನ್ಲೈನಲ್ಲಿ. ಸಡನ್ನಿಗೆ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಿಗ್ಗೆ ಯೋಚನೆ ಮಾಡ್ತಾಯಿದ್ದೆ, ಜನರಿಗೆ ಪ್ರಯೋಜನವಾಗಿರಲಿ. ಆಗೋಯ್ತಲ್ಲ ಅಂತ ಕುಂತ್ಕೊಳ್ಳೇಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು?
ಏನೋ ದೇವ್ರು ಕೊಟ್ಬಿಟ್ಟೆ, ನಾನು ಸಂಡೇ ಚರ್ಚ್ಗೆ ಹೋಗ್ಬಿಟ್ಟೆ ಅನ್ನೋದು ಇರಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು? ಐ ಶುಡ್ ಡೂ ಸಮಥಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಎವ್ರಿಬಡಿ ಶುಡ್ ವರ್ಕ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 12ನೇ ವಾಕ್ಯ. ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತೇನೆ. ಇಂಗ್ಲೀಷಲ್ಲಿ ಹೇಳುತ್ತೆ, ಬಿ ಸ್ಟ್ರಾಂಗ್ ಇನ್ ದ ವಿಲ್ ಆಫ್ ಗಾಡ್. ಯಾವುದರಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ದೇವರ ಚಿತ್ತ ಏನು ಅನ್ನೋದರಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಸೊ ಎಲ್ಲರೂ ಹೇಳ್ತಾರೆ ನಿನಗೆ ಆಶೀರ್ವಾದ ಬರಲ್ಲ ಅಂತ. ದೇವ್ರ ಚಿತ್ತ ಏನು? ಬಂದೇ ಬರುತ್ತೆ. ಎಲ್ಲರೂ ಹೇಳ್ತಾರೆ ಕಾಯಿಲೆ ಬರುತ್ತೆ ಅಂತ. ನೀವು ಹೇಳಬೇಕು ಇಲ್ಲ 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 ನಾನು ಆರೋಗ್ಯವಾಗಿರ್ತೀನಿ. ಡಾಕ್ಟ್ರ್ ಹೇಳ್ತಾರೆ ನೀನು ಬದುಕಲ್ಲ ಅಂತ. ನೀವು ಹೇಳಬೇಕು ಇಲ್ಲ ನಾನು ದೀರ್ಘಾಯುಷ್ಯಾಗಿ ಬದುಕ್ತೀನಿ, ನಾನು ತುಂಬ ಕಾರ್ಯ ಮಾಡಬೇಕು, ದೇವ್ರಿಗಾಗಿ ತುಂಬ ಕೆಲಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ದೇವರ ಚಿತ್ತನ ಅರಿತುಕೊಳ್ಳೋದ್ರಲ್ಲಿ ನಾವು ಸ್ಥಿರಚಿತ್ತರಾಗಿರ್ಬೇಕಂತೆ. ಅಂದರೆ ಈ ರೀತಿ ಹೇಳುತ್ತೆ, ನಿಶ್ಚಯವುಳ್ಳವರಾಗಿರಿ. ದೇವ್ರ ಚಿತ್ತ ಗೊತ್ತಾಗ್ಬಿಟ್ರೆ ತುಂಬ ಟೆನ್ಷನ್ ಇರಲ್ಲ. ಎಲ್ಲರೂ ಹೇಳಿ, ದೇವ್ರ ಚಿತ್ತ ಗೊತ್ತಾಗ್ಬಿಟ್ರೆ ತುಂಬ ಟೆನ್ಷನ್. ನಾವು ಯೋಚನೆ ಮಾಡಿ, ಫಸ್ಟ್ ನಮ್ಮ ಆಫೀಸಲ್ಲಿ ಒಬ್ಬರಿಗೆ, ಫಸ್ಟ್ ನಮ್ಮ ರಿಲೇಟಿವಲ್ಲಿ ಒಬ್ಬರಿಗೆ, ಫಸ್ಟ್ ನಮ್ಮ ಮನೆ ಪಕ್ಕದಲ್ಲಿರೋ, ನಾನೇನು ಹೇಳ್ತೀನಿ, ಅವ್ರು ಬೇರೆ ನೀನು ಬೇರೆ. ಎಲ್ಲರೂ ಹೇಳಿ, ಅವ್ರು ಬೇರೆ ನಾನು ಬೇರೆ. ನಾನೇನು ಹೇಳ್ತೀನಿ ಅಂದರೆ, ನೋಡಿ ಕೆಂಪು ಸಮುದ್ರ ಓಪನ್ ಆಯ್ತಲ್ವಾ? ಕೆಂಪು ಸಮುದ್ರ ಓಪನ್ ಆಗಿ ಇವ್ರು ಒಳಕೋದ್ರು. ಹಿಂದೆ ಏನು ಮಾಡಿದ್ರು? ಫರೋಹನ ಸೈನ್ಯನೂ ಬಂದರು. ಅವ್ರಿಗೇನಾಯಿತು? ಮುಚ್ಚಿತು. ಇವ್ರಿಗೇನಾಯಿತು? ತೆರೀತು. ಸೊ ಇವ್ರಿಗೆ ಬೇರೆ, ಹಿಂದೆ ಬರೋನು ಬೇರೆ. ಕೆಂಪು ಸಮುದ್ರ ಎಲ್ಲರಿಗೂ ಓಪನ್ ಆಗಲ್ಲ. ಕೆಂಪು ಸಮುದ್ರ ಇವ್ರಿಗೆ ಮಾತ್ರನೇ ಓಪನ್ ಆಗೋದು. ಇವ್ರು ಯೋರ್ದಾನಿಗೆ ಹೋದರು, ಯೋರ್ದಾನಿಗೆ ಹೋಗಿ ಕಾಲಿಟ್ರು, ಅವ್ರಿಗೆ ಮಾತ್ರ ಓಪನ್ ಆಯಿತು, ಎಲ್ಲರಿಗೂ ಓಪನ್ ಆಗಿಲ್ಲ. ಎಲ್ಲರೂ ಬಂದು ಕಾಲಿಟ್ರು ಓಪನ್ ಆಗಲ್ಲ. ಅದು ಅವ್ರಿಗೆ ಮಾತ್ರನೇ. ನಿನಗೆ ನಡೆಯೋದು ನಿನಗೆ ಮಾತ್ರನೇ. ಎಲ್ಲರೂ ಬರ್ತಾರೆ ಅಂದರೆ ಎಲ್ಲರಿಗೂ ಆಗೋದಿಲ್ಲ. ಅವ್ರು ಬೇರೆ ನೀನು ಬೇರೆ. ರೆಡ್ ಸಿ ಓಪನ್ ಆಗಿದ್ದು ಬೇರೆ ಇಸ್ರಾಯೇಲ್ ಜನರಿಗೆ. ಹಿಂದೆ ಬರೋನೇನು ಅನ್ಕೊಂಡ ನಾವು ನುಗ್ಬಿಡೋಣ ಅಂತ. ಅದು ಇವ್ರಿಗೆ ಮಾತ್ರ. ಸೊ ದೇವರು ಒಂದು ಕಾರ್ಯ ಮಾಡಿದ್ರೆ ಅದು ನಿನಗೆ ಮಾತ್ರ. ಓ ಪ್ರೈಸ್ ದಿ ಲಾರ್ಡ್. ದೇವರು ನಿನಗೆ ಮಾತ್ರ ಅದು ಮಾಡೋದು. ನೋಡಿ, ಅದಕ್ಕೆ ಎಲ್ಲರೂ ಎಲ್ಲರ ಥರ ಇರೋದಕ್ಕೆ ಟ್ರೈ ಮಾಡ್ತಾರೆ. ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲರೂ ಎಲ್ಲರ ಥರನೇ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ರೀ. ಅವ್ರ ಥರ ನಾನಾಗಬೇಕು, ಇವ್ರ ಥರ ನಾನಾಗಬೇಕು, ಈ ಪಾಸ್ಟ್ ಥರ ನಾನಾಗಬೇಕು, ಆ ಥರ ನಿನಗೆ ಅಂತ ದೇವ್ರು ಒಂದು ಸಪ್ರೇಟ್ ಸ್ಟೈಲ್ ಇಟ್ಟಿರ್ತಾರೆ. ಯು ಆರ್ ಯೂನಿಕ್. ಆಮೇಲೆ ಕೆಲವು ನೋಡಿ ಹಂಗೆ ಡಿ ಜೆಸ್ ಥರನೇ ಮತ್ತು ವಾಯ್ಸ್ ಬೇಕಾದ್ರೆ ಸೇಮು, ಕಾಸು ಮಾತ್ರ ಬೇರೆ. ವಾಯ್ಸು ಸೇಮು, ಕಾಸು ಬೇರೆ. ಎಲ್ಲರಿಗೂ ಅವ್ರಿಗೆ ಬರೋ ಥರ ಬರೋಲ್ಲ. ಬಿಕಾಸ್ ಈ ಈಸ್ ಕಾಲ್ಡ್ ಫಾರ್ ದಟ್. ನೋಡಿ, ಬೈಬಲಲ್ಲಿ ಎಲ್ಲರಿಗೂ ಮಿರಕಲ್ಸ್ ನಡೀತು, ಆದರೆ ಎಲ್ಲರಿಗೂ ಸೇಮಾಗಿ ರೊಟೀನ್ ಬೇರೆ ಎಲ್ಲರಿಗೂ ಸೇಮಾಗಿ ಒಂದೇ ಥರ ನಡೆದಿಲ್ಲ. ಎಲ್ಲರಿಗೂ ಬೇರೆ ಬೇರೆ ಥರ ನಡೀತು. ಸೊ ನಿನ್ನ ಲೈಫಲ್ಲಿ ಬೇರೆ ಸ್ಟೈಲು, ನನ್ನ ಲೈಫಲ್ಲಿ ಬೇರೆ ಸ್ಟೈಲ್. ನನಗೆ ಅಂತ ದೇವರಿಟ್ಟಿರೋ ಪ್ಲ್ಯಾನ್ ಬೇರೆ, ನಿನಗೆ ಅಂತ ದೇವರಿಟ್ಟಿರೋ ಪ್ಲ್ಯಾನ್ ಬೇರೆ. ಬೇರೆಯವ್ರಿಗೆ ಆಗಲ್ಲ, ನಿನಗಾಗುತ್ತೆ. ಅವ್ನು ಮಾಡಿದ್ರೆ ಫೇಲ್ಯೂರ್ ಆಗುತ್ತೆ, ನೀನು ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಅವ್ರು ಪ್ರೇಯರ್ ಮಾಡಿದ್ರೆ ಅದ್ಭುತ ನಡೆಯುತ್ತೆ. ಕೆಲವ್ರಿಗೆ ನೀನು ಆಸೆ ಪಟ್ಟರೆ ಅದ್ಭುತ ನಡೆಯುತ್ತೆ. ಪಾಸ್ಟರ್ ಆಸೆ ಪಟ್ಟರೆ ನಡೆಯುತ್ತಾ? ಬನ್ನಿ ಓದೋಣ ಒಂದು ವಾಕ್ಯ. ಮಾರ್ಕನ ಬರೆದ ಪುಸ್ತಕ 11:24, ಇಂಗ್ಲೀಷಲ್ಲಿ ಕಿಂಗ್ ಜೇಮ್ಸ್ ವರ್ಷನ್. ದೇರ್ಫೋರ್ ಐ ಸೇ ಅಂಟು ಯು, ವಾಟ್ ಥಿಂಗ್ಸ್ ಸೋ ಎವರ್ ಈ ಡಿಸೈರ್, ಆಲ್ ಬ್ಲೆಸ್ಸಿಂಗ್ಸ್ ಆರ್ ಕನೆಕ್ಟೆಡ್ ಟು ಯುವರ್ ಡಿಸೈರ್. ಒಂದು ಆಸೆ ಬರಬೇಕು ನಮ್ಮೊಳಗಡೆ. ಏನಾದರೂ ಒಂದು ಮಾಡಬೇಕು ದೇವ್ರಿಗಾಗಿ, ಏನಾದರೂ ಮಾಡಬೇಕು ಅನ್ನೋ ಆಸೆ ಬರುತ್ತಲ್ವಾ? ಆ ಆಸೆನೇ ದೇವರೇ ಕೊಡೋದು. ಕೆಲವ್ರಿಗೆ ಏನೋ ಬಂದ್ವಾ ಓದ್ವಾ ಅನ್ನೋದು ಕೆಲವ್ರಿಗೆ. ಕೆಲವ್ರಿಗೆ 2 ವಾಕ್ಯ 2 ಸರ್ವಿಸಲ್ಲಿ ದೇವ್ರು ಏನು ಮಾತಾಡ್ತಾರೆ ಅನ್ನೋ ಆಸೆ. ಕೆಲವ್ರಿಗೆ ಒಂದು ಬರೋದೇ ಕಷ್ಟ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲರ ಡಿಸೈರು ಒಂದೇ ಥರ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್ ಇಟ್ಸ್. ಎಲ್ಲರಿಗೂ ಕೊಡಬೇಕು ಅನ್ನೋ ಆಸೆ ಬರೋದಿಲ್ಲ. ಎಲ್ಲರಿಗೂ ವಾಕ್ಯ ಕೇಳಬೇಕು ಅನ್ನೋ ಆಸೆ ಬರೋದಿಲ್ಲ. ಎಲ್ಲರಿಗೂ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಬರೋದಿಲ್ಲ. ಸಮ್ ಪೀಪಲ್, ಅದು ಕೆಲವ್ರಿಗೆ ಮಾತ್ರನೇ ಆ ಡಿಸೈರ್ ದೇವ್ರು ಕೊಡೋದು. ದೇವರು ಒಂದು ವೇಳೆ ದೇವ್ರ ರಾಜ್ಯನ ಕಟ್ಟಬೇಕು, ಇನ್ನೂ ತುಂಬ ಸೇವೆಗೆ ಕೊಡಬೇಕು, ದೇವ್ರ ಸಮ್ಮುಖದಲ್ಲಿರಬೇಕು, ನಾನು ಭಾಳೆಲ್ಲ ದೇವ್ರಿಗಾಗಿ ಇನ್ನೂ ಆಸೆ ದೇವರು ನಿನ್ನೊಳಗಡೆ ಇಟ್ಟಿದ್ರೆ, ನಿನ್ನ ಥರ ಪುಣ್ಯವಂತರು, ನಿನ್ನಂಥ ಭಾಗ್ಯವಂತರು, ನೀವೇ ಧನ್ಯರು. ನಿಮ್ಮ ಥರ ಈ ಲೋಕದಲ್ಲಿ ಯಾರೂ ಇಲ್ಲ. ಸೊ ಬೈಬಲ್ ಏನು ಹೇಳುತ್ತೆ ಅಂದರೆ,
ವಾಟ್ ಥಿಂಗ್ಸ್ ಸೋ ಎವರ್ ಈ ಡಿಸೈರ್. ಎಲ್ಲರೂ ಹೇಳಿ, ಡಿಸೈರ್. ನೀನು ಇಷ್ಟಪಟ್ಟರೆ ನೆರವೇರಿಸ್ಬಿಡ್ತಾರಂತೆ. ಅದು ಬಿಬ್ಲಿಕಲ್ ಆಗಿರಬೇಕು. ಫಸ್ಟ್ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ, ದೇವ್ರು ಕೊಡ್ತಾರೆ, ಅದನ್ನು ಕೇಳಬಾರ್ದು. ಆಮೇಲೆ ಮತ್ತಾಯನ ಬರೆದ ಪುಸ್ತಕ 9ನೇ ಅಧ್ಯಾಯ 1-2. ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ. ಓಕೆ, ಇದೇ ಇಂಪಾರ್ಟೆಂಟ್. ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಸೊ ಫಸ್ಟ್ ಮಗನ, ಫಸ್ಟ್ ಪಾಪನ. ಸೊ ಇವನು ಪಾಪದಲ್ಲಿ ಇದ್ದಾಗಲೇ ಇವನು ಯಾರು ಅಷ್ಟೇ. ಇವತ್ತಿಗೆ ಮುಗಿದೋಯ್ತು ಸಂದೇಶ. ಫಸ್ಟ್ ಸಿನ್ನ ಅಥವಾ ಸನ್ನ. ದೋ ಈ ವಾಸ್ ಇನ್ ಸಿನ್, ಈ ವಾಸ್ ಎ ಸನ್. ಫಸ್ಟ್ ಸನ್ನು, ಆಮೇಲೆ ಸಿನ್ನು ಡೀಲ್ ಮಾಡೋದು ದೇವರು. ನಾವೇನು ಅನ್ಕೊತೀವಿ, ಪಾಸ್ಟರ್ ನಾನು ಪಾಪಿ, ಐ ಆಮ್ ಎ ಸಿನ್ನರ್, ನಾನಲ್ಲ ದೇವ್ರ ಮಗ ಅಲ್ಲ. ಎಲ್ಲ ಚೇಂಜ್ ಮಾಡಿ, ಎಲ್ಲ ಚೇಂಜ್ ಮಾಡಬೇಕು. ದೋ ಯು ಆರ್ ಇನ್ ಸಿನ್, ಯು ಆರ್ ಎ ಸನ್. ನೋಡಿ, ಕೆಲವರು ಸಿನ್ನನ್ನು ಹೆಂಗೆ ನೋಡ್ತಾರೆ ಗೊತ್ತಾ? ಪ್ಲೆಷರ್ ಥರ ನೋಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಸಿನ್ ಈಸ್ ನಾಟ್ ಎ ಪ್ಲೆಷರ್, ಸಿನ್ ಈಸ್ ಎ ಸಿಕ್ನೆಸ್. ಅದಕ್ಕೆ ಪಾಪದಲ್ಲಿರೋರನ್ನ ಯೇಸು ಸ್ವಾಮಿ ನೋಡಿ ಏನು ಹೇಳಿದ್ರು ಗೊತ್ತಾ? ಕಾಯಿಲೆ ಇರೋರಿಗೆ ವೈದ್ಯರು ಬೇಕು, ಸಿಕ್ಕಿರೋರಿಗೆ ಡಾಕ್ಟ್ರ್ ಬೇಕು ಅಂತ ದೇವ್ರು ಹೇಳ್ತಾರೆ. ನೋಡಿ, ಪಾಪದಲ್ಲಿರೋನಿಗೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇವನಿಗೆ ಡಾಕ್ಟ್ರ್ ಬೇಕು ಅಂತಾರೆ. ಸೊ ಸಿಕ್ ಆ್ಯಂಡ್ ಸಿನ್ ಬೋತ್ ಆರ್ ಕನೆಕ್ಟೆಡ್. ನೋಡಿ, ಪಾಪದಲ್ಲಿ ಇದ್ದವ್ರು ಆಟೋಮೆಟಿಕ್ ಸಿಕ್ಕಿಗೆ ಬಂದುಬಿಡ್ತಾರೆ. ಇವಾಗ ಸ್ಟಾರ್ಟಿಂಗ್ ಪ್ಲೆಷರ್ ಕುಡಿಬೇಕು ಅನ್ನೋದು, ಕುಡಿತಾ ಪ್ರೆಷರು. ಸೊ ಪ್ಲೆಷರ್ ಎಲ್ಲ ಎತ್ಕೊಂಡೋಗ್ಬಿಡ್ತು. ಪ್ಲೆಷರ್ ನೋಡಿ, ಯಾವ ಪಾಪ ಆದರೂ ಸ್ಟಾರ್ಟಿಂಗ್ ಪ್ಲೆಷರು, ಆಮೇಲೆ ಅದೇ ಅವ್ರಿಗೆ ಪ್ರೆಷರ್. ಫಸ್ಟು ಕುಡಿಯೋದು ಚೆನ್ನಾಗಿರುತ್ತೆ, ಹೋಗ್ತಾ ಇವನು ಬಿಡೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅದು ಬಿಡಲ್ಲ ಅವನ್ನ. ಸಿನ್ ಈಸ್ ನಾಟ್ ಎ ಪ್ಲೆಷರ್, ಸಿನ್ ಈಸ್ ಎ ಸಿಕ್ನೆಸ್. ಸೊ ಸಿನ್ನನ್ನು ಬಂದ್ಬಿಟ್ಟು ನಾವು ಡೀಲ್ ಮಾಡಬೇಕು. ಸಿನ್ನಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಸಿನ್ನಿಗೆ ಏನು ಫಸ್ಟ್ ಟ್ರೀಟ್ಮೆಂಟು? ಯು ಆರ್ ಎ ಸನ್ ಅಷ್ಟೇ. ಸೊ ನಾನು ದೇವ್ರ ಮಗ, ಸೊ ನಾನು ಇದಕ್ಕಾಗಿ ಬಾಳಬಾರ್ದು. ನನ್ನ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಐ ಆಮ್ ಎ ಸನ್, ಐ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಐ ಶುಡ್ ಅರ್ನ್, ಐ ಶುಡ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್, ಐ ಶುಡ್ ಗಿವ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ಐ ಶುಡ್ ಡೂ ಸಮಥಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ದೇವ್ರಿಗಾಗಿ ಏನಾದರೂ ಮಾಡಬೇಕು. ಯಾಕೆ ಗೊತ್ತಾ? ನಿನ್ನ ಮಗ. ಸೊ ನಾವು ಯಾವಾಗ ಪಾಪಿ ಅಂತೀವೋ, ಅವ್ನು ಚರ್ಚ್ ಒಳಗಡೆ ಬರೋಕ್ಕೂ ಯೋಚನೆ ಮಾಡ್ತಾನೆ, ನಾನೆಲ್ಲ ಪಾಪಿ ಪಾಸ್ಟರ್, ನಾನು ಚರ್ಚಿಗೆ ಬಂದು ಏನು ಮಾಡಲಿ? ಯಾಕಂದರೆ ಪಾಸ್ಟರ್ ಹೇಳ್ಬಿಟ್ಟಿರ್ತಾರೆ, ನೀನು ಚರ್ಚಿಗೂ ಬರಬೇಡ, ನೀನು ಪರಲೋಕಕ್ಕೂ ಬರೋಲ್ಲ. ಸೊ ಪಾಪ ಮಾಡೋರು ಎಲ್ಲಿ ಬರಲ್ವಂತೆ? ಪರಲೋಕಕ್ಕೆ ಬರಲ್ಲ ಅಂದ್ಬಿಡ್ತಾರೆ. ಸೊ ಎಲ್ಲರೂ ಮೈಂಡಲ್ಲಿ ಹೆಂಗಿದೆ ಅಂದರೆ, ಐ ಆಮ್ ಆಲ್ರೆಡಿ ಸಿನ್ನರ್, ಬೈ ಐ ಹ್ಯಾವ್ ಟು ಗೋ ಟು ಚರ್ಚ್, ಎನಿವೇ ಐ ಆಮ್ ನಾಟ್ ಗೋಯಿಂಗ್ ಟು ಹೆವೆನ್. ಹೆಂಗಿದ್ರೂ ನಾನೇನು ಮಾಡಲ್ಲ, ಪರಲೋಕಕ್ಕೆ ಹೋಗಲ್ಲ, ನಾನೇನಕ್ಕೆ ಚರ್ಚ್ಗೆ ಹೋಗ್ಬೇಕು ಅಂತಲೇ ಇವತ್ತು ಪಾಪಿ ಅನ್ನೋ ಮೆಸೇಜು ಇವತ್ತು ಅನೇಕರನ್ನು ದೇವರಿಂದ ದೂರ ಮಾಡಿಬಿಟ್ಟಿದೆ. ಸತ್ಯವೇದ ಹೇಳುತ್ತೆ, ದೋ ಈ ವಾಸ್ ಇನ್ ಸಿನ್, ಜೀಸಸ್ ಸ್ಯಾಡ್, he said to the paralytic son, be of good cheer, your sins are forgiven. Though he was in sin, he was a son. ಪಾಸ್ಟರ್ ಇವಾಗ ಹೆಂಗೆ ಟ್ರೀಟ್ ಮಾಡೋದು? ದೇವರ ಮಗ ಅಂದ್ಕೊಂಡು ಮೈಂಡ್ಸೆಟ್ಟಲ್ಲಿರೋ ಇದು ನಿಮ್ಮ ಟ್ರೀಟ್ ಆಗಿಬಿಡ್ತೈತೆ, ನೀವು ಹೀಲಾಗ್ಬಿಡ್ತೀರ. ಸೊ ಇದೆಲ್ಲ ದೇವ್ರ ಚಿತ್ತನ ತಿಳ್ಕೊಳ್ಳೋದೆ ನಾವು ದೇವ್ರ ವಾಕ್ಯನ ಕೇಳೋದಕ್ಕೆ, ಚರ್ಚಿಗೆ ಬರೋದಕ್ಕೆ ಅರ್ಥ. ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು 20 ವರ್ಷದಿಂದ ಇದ್ದೀನಿ ಚರ್ಚಲ್ಲಿ, 15 ವರ್ಷದಿಂದ ಇದ್ದೀನಿ. ನಾನೇನು ಹೇಳ್ತೀನಿ ಅಂದರೆ, ಎಷ್ಟು ವರ್ಷದಿಂದ ನಾವು ಒಂದು ಚರ್ಚಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದೇವ್ರನ್ನ ತಿಳ್ಕೊಂಡಿದ್ದೀವಿ ಅನ್ನೋದೇ ಮುಖ್ಯ. ಫಿಲಿಪ್ಪನನ್ನು ನೋಡಿ ದೇವರು ಏನು ಹೇಳ್ತಾರೆ ಗೊತ್ತಾ? ಜಾನ್ 14:9, ಯೋಹಾನನ ಬರೆದ ಪುಸ್ತಕ 14:9 ಓದಿ. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ
ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಅಂದರೆ ಇವ್ರು ತುಂಬ ದಿವಸದಿಂದ ಜೊತೆಲೇ ಇದ್ದುಬಿಟ್ಟವ್ರೆ, ಆದರೆ ಯೇಸು ಸ್ವಾಮಿ ಗೊತ್ತಿಲ್ಲ. ನಾನೇನು ಹೇಳ್ತೀನಿ, ತುಂಬ ವರ್ಷದಿಂದ ಜೊತೆಲೇ ಇದೆಯಾ ನಿನಗೆ ದೇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟು ವರ್ಷ ನಾನು ಚರ್ಚಲ್ಲಿ ಇದ್ದೀನಿ ಅಂತ ಮುಖ್ಯ ಅಲ್ಲ, ಯಾವ ಚರ್ಚಲ್ಲಿ ಮೆಂಬರು ಮುಖ್ಯ ಅಲ್ಲ, ಹೌ ಮಚ್ ಯು ನೋ ಅಬೌಟ್ ಗಾಡ್ ಈಸ್ ಇಂಪಾರ್ಟೆಂಟ್. ಸೊ ಯಾರು ನಿಮಗೆ ಈ ದೇವ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲಿ ಸೆಟ್ಲಾಗಿ. ಫಸ್ಟ್ ನಾನು ಎಷ್ಟೇ ಉಗಿಸ್ಕೊಂಡ್ರು ನಾನು ಇಲ್ಲೇ ಇರಬೇಕಾ? ಯಾರು ಹೇಳಿದ್ದು? ಇಲ್ಲ, ನಾನು ಎಲ್ಲಿಂದ ಬನ್ನೋ ಅಲ್ಲೇ ಫಾಸ್ಟ್ ನಮ್ಮನ್ನು ಉಗಿತಾರೆ, ಅಲ್ಲೇ. ನಾನೇನು ಹೇಳ್ತೀನಿ, ಎಲ್ಲಿ ವಾಕ್ಯ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲಿ ಚೇಂಜ್ ಆಗಿ, ಎಲ್ಲಿ ನೀವು ಕಲಿತೀರೋ ಅಲ್ಲೇ ಬೆಳೆಯೋದು, ಎಲ್ಲಿ ನೀವು ಚೆನ್ನಾಗಿ ಕಲಿಸ್ಕೊಡ್ತಾರೋ ಚೇಂಜ್ ಯುವರ್ ಪ್ಲೇಸ್. ಸೊ ಇಷ್ಟು ವರ್ಷ ಆದ್ರೂ ಫಿಲಿಪ್ಪನೇ ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ವ ಅಂತ ಯೇಸು ಸ್ವಾಮಿ ಕೇಳ್ತಾರೆ. ಒಂದು ವೇಳೆ ನಿಮ್ಮನ್ನು ನೋಡಿದ್ರೆ ದೇವ್ರು ಹಂಗೆ ಕೇಳ್ಬೋದು, ಇಷ್ಟು ವರ್ಷ ಈ ಚರ್ಚಲ್ಲೇ ಕುಂತಿದ್ದೆ, ನನ್ನ ಬಗ್ಗೆ ಗೊತ್ತಿಲ್ವಮ್ಮ? ಇಷ್ಟು ವರ್ಷ ಫಿಲಿಪ್ಪಸ್ ಚರ್ಚಲ್ಲಿ ಇದ್ದು ಇನ್ನೂ ನೀನು ಅರಿತುಕೊಳ್ಳಲಿಲ್ವೇ ಕೊಡಬೇಕು ಅನ್ನೋದನ್ನು? ಸೊ ಇಲ್ಲಿದ್ದರೆ ಎಲ್ಲ ಟೀಚಿಂಗು ನಾವು ಕಲಿಸ್ಕೊಡ್ತೀವಿ, ಫೇತ್ ಕಲಿಸ್ಕೊಡ್ತೀವಿ, ಪ್ರೇಯರ್ ಕಲಿಸ್ಕೊಡ್ತೀವಿ, ಪ್ರೆಸೆನ್ಸ್ ಕಲಿಸ್ಕೊಡ್ತೀವಿ, ಎಲ್ಲ ಸೇರಿದೆ ಟೀಚಿಂಗು, ಪ್ರೀಚಿಂಗು. ಸೊ ಇನ್ನೂ ನನ್ನ ಮುಖಾಂತರ ಇನ್ನೂ ಹೆಚ್ಚೆಚ್ಚಾದ ವಾಕ್ಯಗಳನ್ನು ದೇವರು ನಿಮ್ಗೆ ಕಲಿಸ್ಕೊಡ್ಲಿ. ಹಲ್ಲೆಲೂಯ. ಅದಕ್ಕೇನೆ ನಾವು ವಾಕ್ಯನ ಕೇಳಬೇಕು, ದೇವ್ರನ್ನ ಹುಡುಕಬೇಕು. ನೋಡಿ, ಇವತ್ತು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ಇನ್ನೊಂದು ರಹಸ್ಯ ಹೇಳ್ತೀನಿ. ಸತ್ಯವೇದ ಹೇಳುತ್ತೆ, ಕೀರ್ತನೆ 34:10, ಸ್ಯಾಮ್ಸ್ 34:10. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಓಕೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಅಂತ ಕನ್ನಡದಲ್ಲಿದೆ. ಇಂಗ್ಲೀಷಲ್ಲಿ ಈ ರೀತಿ ಇದೆ, ದೋಸ್ ಹೂ ಸೀಕ್, ಹುಡುಕುವವರಿಗೆ. ಹೀಬ್ರೂಸ್ 11:6, ಇಬ್ರಿಯರಿಗೆ ಬರೆದ ಪುಸ್ತಕ 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹುಡುಕುವವರಿಗೆ ಪ್ರತಿಫಲ. ಎಲ್ಲರೂ ಹೇಳಿ, ಸೀಕಿಂಗ್ ಗಾಡ್. ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೀಕಿಂಗ್ ಗಾಡ್ ಈಸ್ ಡಿಫ್ರೆಂಟ್, ಫೈಂಡಿಂಗ್ ಗಾಡ್ ಈಸ್ ಡಿಫ್ರೆಂಟ್. ಗಾಡ್ ಡಿಡ್ಂಟ್ ಟೆಲ್ ಫೈಂಡ್ ಮೀ, ಗಾಡ್ ಟೋಲ್ಡ್ ಸೀಕ್ ಮೀ. ಇದೊಂದು ರೆವಲ್ಯೂಷನ್ ನಿಮ್ಗೆ ಸಾಕು ಅನ್ನಿಸ್ತೈತೆ. ದೇವರು ನನ್ನನ್ನು ಕಂಡುಕೊಳ್ರಿ ಅಂತ ಹೇಳಿಲ್ಲ, ನನ್ನನ್ನು ಹುಡುಕ್ರಿ ಅಂದರು. ಕೆಲವ್ರು ಹೇಳ್ತಾರೆ, ಫಸ್ಟ್ ನಾನು ಎಷ್ಟು ಹುಡುಕಿದ್ರು ದೇವ್ರು ನೋಡಿಲ್ಲ. ನೀನು ನೋಡೋಕ್ಕೆ ಹೇಳಿಲ್ಲ, ಬೇರೆ ಹುಡ್ಕಕ್ಕೆ ಮಾತ್ರನೇ ಹೇಳಿದ್ದು. ಫಸ್ಟ್ ನಾನು ಅವ್ರ ಪ್ರೇಯರ್ ಮಾಡ್ಬೇಕಾದ್ರೆ ದೇವರು ಎಲ್ಲೂ ಕಾಣಿಸ್ಲಿಲ್ಲ. ಹೇಳಿದ್ರೆ ನನಗೆ ಹುಡುಕ್ರಿ, ನಾನು ಬರ್ತೀನಿ ಅಲ್ಲಿ ಕಾಣಿಸ್ಕೊಳ್ತೀನಿ ಅಂತ. ದೇವ್ರು ಕಾಣಿಸ್ಕೊಳ್ಳಲ್ಲ. ನಿನಗೇನು ಹೇಳಿದ್ರು ಹೋಮ್ವರ್ಕು? ಬೇರೆ ಹುಡುಕ್ಬೇಕು. ಪಕ್ಕದಲ್ಲಿ ನೋಡಿ ಹೇಳಿ, ಹುಡ್ಕೋದು ಮಾತ್ರನೇ ಕೆಲಸ. ಅವ್ರು ಸಿಕ್ಕಿದ್ರ ಇಲ್ವಾ ಅನ್ನೋದು ಎರಡನೇದು. ಹುಡುಕುವವರಿಗೆ ಪ್ರತಿಫಲ ಕೊಡ್ತೀನಿ ಅಂದ್ರ, ಅಥವಾ ಯಾರು ನನ್ನನ್ನು ಕಂಡುಹಿಡಿತಾರೋ ಅವ್ರಿಗೆ ಪ್ರತಿಫಲ ಕೊಡ್ತೀನಿ ಅಂದ್ರ? ಅಷ್ಟೇ. ನೀವು ಸುಮ್ಮನೆ ಹುಡುಕ್ತಾ ಇರಬೇಕಷ್ಟೇ. ಹೆಂಗೆ ಪಾಸ್ಟರ್ ಹುಡುಕೋದು? ವಾಕ್ಯದಲ್ಲಿ ಹುಡುಕ್ತಾಯಿವಿ, ಚರ್ಚಿಗೆ ಬಂದು ಹುಡುಕ್ತೀವಿ, ಫಿಲಿಪ್ಪಸ್ ಏನು ಹೇಳಿದ್ರು ಹುಡುಕ್ತಾ ಇದ್ದೀವಿ, ಅಲ್ಲಿಂದ ಇಲ್ಲಿಗೆ ಬರ್ತಾಯಿದ್ದೀವಿ, ಹುಡ್ಕೊಂಬರ್ತಾಯಿದ್ದೀವಿ. ಸೊ ಇದಕ್ಕೆಲ್ಲ ಪ್ರತಿಫಲ ಉಂಟು. ಸೊ ನೋಡಿದ್ರೇ ಕಾಸಲ್ಲ, ನೀನು ಸುಮ್ಮನೆ ಹುಡುಕಿದ್ರೇ ಕಾಸು. ಪಾಸ್ಟರ್ ಇವತ್ತು ಹುಡುಕಿದ್ಕೆ ಏನು ಪಾಸ್ಟರ್ ಬರಲ್ಲ? ಇವತ್ತು ಹುಡುಕಿ ನಾಳೆ ಅದ್ಭುತ. ಇವತ್ತಿನ ಅದ್ಭುತ ನಿನ್ನೆ ಹುಡುಕಿದ್ಕೆ. ಇವಾಗ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಕೋಲ್ಡ್ ಆಗಿದೆ ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ? ನಿನ್ನೆ ಏನು ತಿಂದ್ರ? ಇವತ್ತು ಜ್ವರ, ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ ಏನು ಕೇಳ್ತಾರೆ? ಪಾಸ್ಟರ್ ಹೊಟ್ಟೆ ನೋವು. ಡಾಕ್ಟ್ರ್ ಹತ್ರ ಹೋಗಿ ಕೇಳ್ತಾರೆ, ಡಾಕ್ಟರ್ ಹೊಟ್ಟೆ ನೋವು. ಡಾಕ್ಟ್ರ್ ಏನು ಹೇಳ್ತಾರೆ? ಫುಡ್ ಇನ್ಫೆಕ್ಷನ್. ಸೊ ನಿನ್ನೆ ತಿಂದಿದ್ದು ಊಟ, ಇವತ್ತು ಇನ್ಫೆಕ್ಷನ್ನು. ಇವತ್ತು ನೀನು ಹುಡುಕೋದು, ನಾಳೆ ಬ್ಲೆಸ್ಸಿಂಗು. ಸೊ ದೇವ್ರನ್ನ ಹುಡುಕ್ತಾ ಯು ವಿಲ್ ಕಮ್ ಟು ನೋ ದ ವಿಲ್ ಆಫ್ ಗಾಡ್. ದೇವ್ರ ಚಿತ್ತದಲ್ಲಿ ನೀವೇನಾಗ್ಬಿಡ್ತೀರಾ? ನಿಶ್ಚಯ ಉಳ್ಳವರಾಗಿದ್ದು ಬಿಡ್ತೀರ. ಲೋಕ ಏನು ಹೇಳಿದ್ರು, ಡಾಕ್ಟ್ರುಗಳು ಏನು ಹೇಳಿದ್ರು, ರಿಪೋರ್ಟ್ ಏನು ಹೇಳಿದ್ರು, ಇಫ್ ಯು ನೋ ದ ವಿಲ್ ಆಫ್ ಗಾಡ್ ಯು ವಿಲ್ ಸ್ಲೀಪ್ ಲೈಕ್ ಪೀಟರ್. ನಾಳೆ ಬೆಳಿಗ್ಗೆ ಪೀಟ್ರಿಗೆ ತಲೆ ಹೋಗುತ್ತೆ ಅಂದ್ರೂ ಈ ಸ್ಲೆಪ್ಟ್
ಬಿಕಾಸ್ ಯು ನೋ ದ ವಿಲ್ ಆಫ್ ಗಾಡ್. ಯಾರು ಏನು ಹೇಳಿದ್ರು ನಿನಗೆ ಚೆನ್ನಾಗಿ ನಿದ್ದೆ ಬರಬೇಕು. ದಟ್ ಈಸ್ ದ ವಿಲ್ ಆಫ್ ಗಾಡ್. ಓ ಮೈ ಗಾಡ್. ಅವ್ರದ್ದು ಆ್ಯಟಿಟ್ಯೂಡೇ ಬೇರೆ. ದೇವ್ರ ಬಗ್ಗೆ ಗೊತ್ತಿರೋರ್ದು ಆ್ಯಟಿಟ್ಯೂಡೇ ಬೇರೆ. ನೋಡಿ, ಇಲ್ಲಿ ಒಂದೇ ಒಂದು ವಾಕ್ಯ ಓದ್ಬಿಡೋಣ. 1 Kings 18:22. 1 ಅರಸುಗಳು ಬರೆದ ಪುಸ್ತಕ 18ನೇ ಅಧ್ಯಾಯ 22ನೇ ವಾಕ್ಯ. ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಎಷ್ಟು? 450. ಈ ಕಡೆ ಪಾರ್ಟಿ ಎಷ್ಟು? 1. ಈ ಕಡೆ ಪಾರ್ಟಿ ಎಷ್ಟು ಜನ? 450. 450ಗೆ ಚಾಲೆಂಜ್ ಎಷ್ಟು ಜನ? ಒಬ್ಬರೇ. 450ಗೆ ಒಬ್ಬನೇ ಚಾಲೆಂಜು. ಆ ಕಡೆ 450 ಜನ, ಈ ಕಡೆ ಒಬ್ಬನೇ. ಬೆಂಕಿ ಬರ್ಸ್ಲಾ ಅಂತಾರೆ ಅವರು. ಫಸ್ಟ್ ನಾವು ಬರ್ಸ್ತೀವಿ ಅಂತ ಅವ್ರು ಹೊಡ್ಕೊಳ್ತಾವ್ರೆ, ಏನೇನೋ ಮಾಡ್ತಾವ್ರೆ, ಕೂಗಾಡ್ತಾವ್ರೆ, ಕಿರ್ಚಾಡ್ತಾವ್ರೆ. ಇವನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾವೆ ಗೊತ್ತಾ? ಜೋರಕ್ಕೆ ಕೂಗ್ರಿ. ಒಂದು ವೇಳೆ ದೇವ್ರು ನಿದ್ದೆ ಮಾಡಿರ್ಬೋದು. ಆ್ಯಟಿಟ್ಯೂಡ್ ನೋಡಿ. ಇಲ್ಲಿ ಏನು ಹೇಳ್ತಾನೆ? ಒಂದು ವೇಳೆ ಮಲಗಿರ್ಬೋದೇನೆ, ಇನ್ನೂ ಸ್ವಲ್ಪ ಜೋರಾಗಿ ಕಿರ್ಚಾಡು ಅಂತ. ಇವರು ಓ ಒಬ್ಬನೇ. 450, 450 ಜನ ಬಂದು ಒಬ್ಬೊಬ್ಬರು ಒಂದು ಏಟ್ ಹಾಕೋರು ಸತ್ತೋಗ್ತಾನೆ ಇವನು. ಆದರೆ 450 ಈಕ್ವಲ್ ಒಬ್ಬೊಬ್ಬ ನಿಂತಿದ್ದಾನೆಂದರೆ ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲುವಂಥ ಎಲಿಯನ. ಇವನ ಇಂಟ್ರಡಕ್ಷನ್ ಏನು ಗೊತ್ತಾ? ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲುವ. ದೋಸ್ ಹೂ ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೋಸ್ ಹೂ ವಾಕ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇ ವಿಲ್ ಓವರ್ಕಮ್ ಎವ್ರಿಥಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಅವ್ರು ಬೆಟ್ಟನ ನೋಡಿ ಮಾತನಾಡ್ತಾರೆ, ಆಮೇಲೆ ಪ್ರಾಬ್ಲಮ್ನ ನೋಡಿ ಮಾತನಾಡ್ತಾರೆ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಯಾವನಾದರೂ ಬೆಟ್ಟವನ್ನು ನೋಡಿ ಮಾತನಾಡಿದ್ರೆ. ಸೊ ಹಳೆ ಒಡಂಬಡಿಕೆಯಲ್ಲಿ ಎಲಿಯ 450 ಜನ ನೋಡಿ ಮಾತನಾಡ್ತಾನೆ. ಬನ್ನಿ ನೋಡೋಣ. ಬೆಂಕಿ ನೆಲದ ಮೇಲೆ ಉರಿದು ಬಿಡ್ತಿದೆ, ನೀರಲ್ಲಿ ಉರಿಯಲ್ಲ. ಎಲಿಯ ಏನು ಹೇಳ್ತಾನೆ ಗೊತ್ತಾ? ಫಸ್ಟ್ ನೀರು ಹಾಕು, ನೀನೇನಾದರೂ ತಗೊಂಬ. ಎಷ್ಟು ಕಾನ್ಫಿಡೆನ್ಸ್ ಇದ್ದಿರಬೇಕು ಯೋಚನೆ ಮಾಡಿ. ಒಂದು ವೇಳೆ ಇವನು ಪ್ರೇಯರ್ ಮಾಡಿ ಬೆಂಕಿ ಬಂದಿರಲಿಲ್ಲ ಅಂದಿದ್ರೆ, 450 ಜನ ಒಂದೊಂದು ಸತಿ ಚುಚ್ಚಿದ್ರು, ಅಥವಾ ಒಬ್ಬೊಬ್ಬರು ಒಂದೊಂದು ಸತಿ ಗೀಚ್ಬಿಟ್ಟು ಹೋಗಿದ್ರು, ಎಲಿಯ ಫ್ಲ್ಯಾಟ್ ಆಗಿಬಿಟ್ಟಿರೋನು. ಒಂದು ಸತಿ ಗೀಚ್ಬಿಟ್ಟು ಹೋಗಿದ್ರು, ಹೊಡಿಯೋದು ಬಿಡಿ. ಸುಮ್ಮನೆ ಗೀಚಿದ್ರೆ 450 ಗೀಚಲ್ಲಿ ಇವನು ಒಟ್ಟಾಗ್ಬಿಟ್ಟಿರೋನು. ಆದರೆ 450 ಜನಕ್ಕೆ ಈಕ್ವಲಾಗಿ ಒಬ್ಬ ನಿಂತಿದ್ದಾನೆಂದರೆ ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಎಲ್ಲಿ ಹೇಳ್ತೇನೆ, ತಗೊಂಬನ್ನಿ. ಯಾರು ಬೇಕಾದ್ರೆ ಬಂದು ಚಾಲೆಂಜ್ ಮಾಡ್ತೀನಿ. ಅಂದರೆ ಇವನಿಗೆ ಎಷ್ಟು ಫೈತ್ ಆಪ್ರೇಟ್ ಆಗಿರ್ಬೇಕು ಯೋಚನೆ ಮಾಡಿ ನೋಡಿ. ಇವಾಗ ಈ ಹಾವು ಹಿಡಿಯೋರೆಲ್ಲ ಹೆಂಗೆ ಗೊತ್ತಾ? ಕಾಡಲ್ಲಿ ಹೋಗ್ತಾರಲ್ಲ, ಅವರೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಹಾವುಗಳಲ್ಲಿ ಕಚ್ಚಿಸ್ಕೊಳ್ತಾರೆ. ಚಿಕ್ಕದ್ರಲ್ಲಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ವಿಷ ಹತ್ತಿರ್ತೈತೆ, ಸ್ವಲ್ಪ ವಿಷ ಹತ್ತಿರ್ತೈತೆ. ಅವ್ರ ಬಾಡಿ ಎಲ್ಲ ಏನಾಗಿರ್ತೈತೆ, ಫುಲ್ ವಿಷ ಇರುತ್ತೆ. ಸಡನ್ನಾಗಿ ಒಂದು ಹಾವು ಕಚ್ಚಿದ್ರು ಅವ್ರು ಅಷ್ಟು ಬೇಗ ಸಾಯೋದಿಲ್ಲ. ಯಾಗೊತ್ತಾ? ಸ್ವಲ್ಪ ಪಾಯ್ಸನ್ ಹೊರಗಡೆ ಹೋಗಿ ರಿಯಲ್ಲಿಗೆ ಪಾಯ್ಸನ್ ಅವ್ರಿಗೆ ಬಂದ್ರೂ ದೇ ವಿಲ್ ನಾಟ್ ಡೈ. ಫೇತ್ ಅನ್ನೋದು ಹಂಗೆ ಸ್ವಲ್ಪ ಹತ್ತಿಸ್ಕೊಳ್ತಾ ಇರು. ಇವತ್ತೊಂದು ಸ್ವಲ್ಪ ನಾಳೆ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಇಷ್ಟೇನಾ ಬಿಟ್ಟಾಕು, ನಾಳೆ ಮನೆ ಖಾಲಿ ಮಾಡುವೆ ಅಷ್ಟೇನಾ ಬಿಟ್ಟಾಕು, ಒಂದು 50 ಲಕ್ಷ ಲಾಸ್ ಆಯಿತು ಅಷ್ಟೇ ತಾನೇ, ಬಿಡು, ಬೇರೆ ಕೊಡ್ತಾರೆ ದೇವರು. 1 ಕೋಟಿ ಹೊರಟೋಯ್ತು ಪಾಸ್ಟರ್, ಹೊರಟೋದ್ರು ಇವರು, ಹೋಯ್ತಾ. 450 = 1. ಗೋಲಿಯಾತನ್ ನಿಂತಿದ್ದ, ಫುಲ್ ಇಸ್ರಾಯೇಲ್ ಗುಂಪೆ ಈ ಕಡೆ ನಿಂತೈತೆ. ಒಬ್ಬ ಮಾತ್ರ ಚಾಲೆಂಜ್ ಹೋಗಿ ಅವ್ನು ನೋಡ್ಬೇಕಾದ್ರೆ ಹಿಂಗೆ ನೋಡ್ತಾವನೆ, ಕಿಂಗ್ ಕಾಂಗ್ ಇದ್ದಂಗೆ. ಗೋಲಿಯಾತನ್ ಹೆಂಗೆ ನೋಡ್ತಾವನೆ? ಇವತ್ತು ನೀನು ತಲೆ ಎತ್ತು ಬಿಡ್ತೀನಿ. ಅವನು ಏನು ನಾಯಿ ನನ್ನೇನು ನಾಯಿ ಅಂದ್ಕೊಂಡಿದ್ಯಾ? ನೋಡೋಣ ಇಷ್ಟು ದಮ್ಮ ಎಲ್ಲಿಂದ ಬಂತು? ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ, ನಿನ್ನನ್ನು ನೋಡಲು ಪ್ರೀತಿಸಲು
ಯೇಸುವೇ ಯೇಸುವೇ ನೋಡಿ, ಎಲೆಯ ಥರ ಫೇತ್ ಇರೋರು ಇದ್ದರು, ಈಗಲೂ ಸ್ವಲ್ಪ ಜನ ಇದ್ದಾರೆ. ಇವಾಗ ಒಂದು ICU ಹೋಗ್ತೀರಾ, ಒಬ್ರಿಗೆ ಪ್ರೇಯರ್ ಮಾಡ್ತೀರಾ, ತುಂಬ ಸೀರಿಯಸ್ಸು, ಸಾಯೋ ಪರಿಸ್ಥಿತಿಯಲ್ಲಿದೆ, ಪೈಪ್ ಗಿಪ್ಪೆಲ್ಲ ಎಲ್ಲ ಮೂಗಿಗೆ ಹಾಕ್ಬಿಟ್ಟಿದ್ದಾರೆ, ಆಕ್ಸಿಜನ್ ಹೋಗ್ತಾ ಇದೆ. ಇವಾಗ ನಿಮ್ಮನ್ನು ಪ್ರೇಯರ್ ಮಾಡೋಕ್ಕೆ ಕರೀತಾರೆ, ನೀವೇನು ಮಾಡ್ತೀರಾ? ಪ್ರೇಯರ್ ಮಾಡಿಬಿಟ್ಟು ಆಚೆ ಬಂದು ಯಾರನ್ನ ನೋಡ್ತೀರಾ? ಪ್ರೇಯರ್ ಮಾಡಿಬಿಟ್ಟು ಬಂದಮೇಲೆ ICU ಅಲ್ಲಿ ಆಚೆ ನಿಂತ್ಬಿಟ್ಟು ಏನು ಡಾಕ್ಟ್ರನ್ನ ಎದುರು ನೋಡ್ತೀರಾ? ಏನಕ್ಕೆ ಎದುರು ನೋಡ್ತೀರಾ? ಇವಾಗ ನಾನು ಪ್ರೇಯರ್ ಮಾಡಿದ್ದೀನಿ, ಡಾಕ್ಟ್ರ್ ಏನು ಹೇಳ್ತಾರೆ ನೋಡೋಣ ಅಂತ. ಅದೇ ಎಲಿಯನ್ನಲ್ಲಿ ಬಿಟ್ಟಿದ್ರೆ ಏನು ಮಾಡಿರೋ ಗೊತ್ತಾ? ಫಸ್ಟು ಹೋಯ್ತದೆ, ಇದೇನು ಪೈಪು ICU ಅಲ್ಲಿ ಪೈಪ್ ಮೂಗಲ್ಲಿರೋದೆಲ್ಲ ಎತ್ಬಿಟ್ಟು ಎಲ್ಲಿ ಎದುರು ಹಂಗೆ ಮಾಡಿರೋರು. ನಾವೆಲ್ಲ ಏನು ಮಾಡ್ತೀವಿ, ಇರೋಷ್ಟು ಪೈತಲ್ಲಿ ಮಾಡಿಬಿಟ್ಟು ಡಾಕ್ಟ್ರ್ ನೋಡ್ತಾ ಇರ್ತೀವಿ, ಡಾಕ್ಟ್ರ್ ಬಂದು ಏನು ಹೇಳ್ತಾರೆ ನೋಡೋಣ. ಇವ್ರು ಹಂಗಲ್ಲ, ಇಂಥವ್ರು ಇದ್ದಿರೋ ಒಳಗಡೆನೇ ಬಿಡ್ತಾ ಇರಲಿಲ್ಲ, ಕಂಪ್ಲೇಂಟ್ ಮಾಡಿಬಿಟ್ಟಿರೋರು, ಪೊಲೀಸ್ ಕಂಪ್ಲೇಂಟ್ ಆಗಿರೋರು. ದಟ್ ಈಸ್ ಕಾಲ್ಡ್ ಫೇತ್. ವರ್ಸ್ 36 ಓದಿ, ಅದರಲ್ಲೇ 36. ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಇವತ್ತು ತೋರಿಸಿಕೊಡು. ಇದೆಲ್ಲ ನಾನು ಮಾಡಿದ್ದು ಯಾರು? ಅಪ್ಪಣೆ. ದೇವರು ಹೇಳಿದ್ರಂತೆ ಫಸ್ಟೇ, ನೀನು ಹೋಗು, ನಾನು ಮಾಡ್ತೀನಿ. ಇಂಗ್ಲೀಷಲ್ಲಿ ಹೇಳುತ್ತೆ, ಆ್ಯಂಡ್ ದಟ್ ಐ ಹ್ಯಾವ್ ಡನ್ ಆಲ್ ದೀಸ್ ಥಿಂಗ್ಸ್ ಅಟ್ ಯುವರ್ ವರ್ಡ್. ಎಲ್ಲಿ ಏನು ಹೇಳ್ತಾನೆ? ಇಷ್ಟೆಲ್ಲ ನಿನ್ನ ವಾಕ್ಯದ ಸೊ ವಾಕ್ಯ ಇದ್ದರೆ 450 ಜನಕ್ಕೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಗೋಲಿಯಾತನಿಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಸಿಕ್ನೆಸ್ಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಫೈನಾನ್ಸ್ಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಕ್ಯಾನ್ಸರ್ಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಟ್ಯೂಮರ್ಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ರಿಪೋರ್ಟ್ಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಮೆಡಿಕಲ್ಗೆ ಚಾಲೆಂಜ್ ಮಾಡ್ಬೋದು, ವಾಕ್ಯ ಇದ್ದರೆ ಎಲ್ಲ ಮಾಡ್ಬೋದು. ಆಟ್ ಯುವರ್ ವರ್ಡ್. ಸತ್ಯವೇದ ಹೇಳುತ್ತೆ, ದೇವರ ಚಿತ್ತವನ್ನು ನಿಶ್ಚಯಪಡಿಸ್ಕೊಳ್ಳೋಣ. ಬಿ ಸ್ಟ್ರಾಂಗ್ ಇನ್ ದ ವಿಲ್ ಆಫ್ ಗಾಡ್. ಯಾರು ನಮ್ಮ ಬಗ್ಗೆ ಏನು ಹೇಳ್ತಾರೋ, ರಿಪೋರ್ಟ್ ನಮ್ಮ ಬಗ್ಗೆ ಏನು ಹೇಳುತ್ತೆ, ಸಿಚುವೇಶನ್ಸ್ ನಮ್ಮ ಬಗ್ಗೆ ಏನು ಹೇಳುತ್ತೆ, ಇಸ್ ನಾಟ್ ಇಂಪಾರ್ಟೆಂಟ್. ವಾಕ್ಯ ಏನು ಹೇಳುತ್ತೆ ಅದೇ ಇಂಪಾರ್ಟೆಂಟ್. ಇವತ್ತು ಈ ವಾಕ್ಯ ಹೇಳುತ್ತೆ, ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಲಿವ್ ಲಾಂಗ್, ಯು ವಿಲ್ ಬಿ ಬ್ಲೆಸ್ಡ್ 100 folds ಇನ್ ಜೀಸಸ್ ನೇಮ್. ಗಾಡ್ ಬ್ಲೆಸ್. ದೇವ್ರಿಗಾಗಿ ಕೊಡಬೇಕು ಅನ್ನೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಅದು ಮಾತ್ರ ಅಲ್ಲ, ಹೊರ ದೇಶದಲ್ಲಿ ಫಾರಿನ್ ಕಂಟ್ರೀಸಲ್ಲೂ ಕೆಲವರು ಬಂದ್ಬಿಟ್ಟು ಹೇಗೆ ಆಫರಿಂಗ್ ಹಾಕೋದು ಅನ್ನೋದು ಕೇಳಿದ್ರು. ಅದಕ್ಕಾಗಿಯೇ ಬ್ಯಾಂಕ್ ಡೀಟೇಲ್ಸ್, IFSC ಕೋಡು, ನೇಮ್ ಎಲ್ಲನೂ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಇದೆ. ಆ ರೀತಿ ನೀವು ಸೋ ಮಾಡ್ಬೋದು. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶ್ರಯಿಸಲಿ. ಆಮೇನ್. God bless you.